ಸ್ವಲ್ಪ ಬಿಸಿ ಕಾಣ್ತೈತಣ್ಣ. ಸ್ವಲ್ಪ ನರಗಳೆಲ್ಲ ಫ್ರೀ ಬಿಡ್ಬಿಡಿ, ಬೆನ್ಮೂಳೆ ಸ್ವಲ್ಪ ಫ್ರೀ ಆಗಿ ಬಿಡ್ಬಿಡಿ. ಸ್ವಲ್ಪ ಮಾತಾಡಬೇಕು. ಯಾವ ಊರಿಗೆ ಬಂದಿದ್ದೀರಾ ನೀವು? ಎಲ್ಲಿ ಅದು? ಮಂಡ್ಯದಿಂದ. ಎಷ್ಟು ವರ್ಷದಿಂದ ಇದೆ ಅಣ್ಣ ಇದು? ಹಾಂ ಹಾಂ. ಸ್ವಲ್ಪ ನಾವೇನು ಟ್ರೀಟ್ಮೆಂಟ್ ಮಾಡ್ತಿರೋದು ಗೊತ್ತಾಗ್ತೈತಾ? ಒಳ್ಳೇದಕ್ಕೋಸ್ಕರ ಮಾಡ್ತಿದ್ದೀವಾ ಇಲ್ಲ ಏನು ಗೊತ್ತಾಗ್ತಾ ಇಲ್ಲ ಸರ್ ನೀವು ಮಾಡ್ತಿರೋದಂತ ಏನಾದರೂ ಇದೆಯಾ? ಗೊತ್ತಾಗ್ತೈತಾ ನಾವು ಮಾಡ್ತಿರೋದು ಒಳ್ಳೇದಕ್ಕೋಸ್ಕರ ಅಂತ ಅರ್ಥ ಆಯ್ತಾ? ಹೇಗೆ ಅನ್ನಿಸ್ತೈತೆ? ಸ್ವಲ್ಪ ಟ್ರೀಟ್ಮೆಂಟ್ ಆಗತ್ತಾ ಇಲ್ಲಿ ಇಲ್ಲ ಬೇರೆ ಕಡೆ ಹೋಗ್ಬೇಕಾ? ಆಗತ್ತಾ? ನೋಡಿ ಜೊತೆಲಿ ಯಾರು ಬಂದಿರೋ ಇವರು? ಏನಾಗಬೇಕು ಸರ್? ಹೇಗೆ ಅನ್ನಿಸ್ತೈತೆ ಅವ್ರಿಗೆ? ಸ್ವಲ್ಪ ನಾವು ಮಾಡೋ ಟ್ರೀಟ್ಮೆಂಟು ಗೊತ್ತಾಗ್ತೈತಲ್ವಾ ನಿಮಗೆ? ಸ್ವಲ್ಪ ಅದಲ್ಲಿ ದಾರಿ ಸಿಗ್ಬೋದಾ? ನೋಡೋಣ, ಒಂದು 2-3 ಸಲ ಕರ್ಕೊಂಬನ್ನಿ. ಮೈಯಲ್ಲಿ ಸ್ವಲ್ಪ ಸ್ವಾಧೀನ ಕಮ್ಮಿ ಇದೆ, ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಇದೆ. ಸ್ವಲ್ಪ ಸ್ಟ್ರೆಂತ್ ಎಲ್ಲ ಬೆಳೀಲಿ ಸ್ವಲ್ಪ. ಏನಿಲ್ಲ, ಒಂದು ಆಯಲ್ಲು ಸ್ವಲ್ಪ ಔಷಧಿ ಕೊಡ್ತೀನಿ, ಹಾಲಲ್ಲಿ ಹಾಕೊಂಡು ತೊಗೊಳ್ಳೋದು ಸ್ವಲ್ಪ ಶಕ್ತಿಗೋಸ್ಕರ. ಒಂದು ಆಯಲ್ಲು ಮಸಾಜಿಗೋಸ್ಕರ ಸ್ವಲ್ಪ ಎಕ್ಸಸೈಸ್ ಸ್ವಲ್ಪ ಮನೇಲಿ ಮಾಡಿಸಿ, ಒಳ್ಳೇದಾಗತ್ತೆ. ಮಾಡಿ. ಈಗ ಸ್ವಲ್ಪ ಕೈ ಮೇಲೆ ಭಾರ ಬಿಡಿ, ಎದೆ ಐತಿ. ಹಾಂ ಶಬಾಷ್. ಸ್ವಲ್ಪ ಹುಷಾರು ಹುಷಾರು. ಹಾಂ ಶಬಾಷ್. ಹಾಂ ಇನ್ನೊಂದು ಸ್ವಲ್ಪ ಬಗ್ಗಿ. ಈಗ ಮತ್ತೆ ಕೈ ಮೇಲೆ ಮಲಿಕೊಳ್ಳಿ. ಸ್ವಲ್ಪ ಕಾಲೆಲ್ಲ ಗಟ್ಟಿ ಮಡಗಿ. ಸ್ವಲ್ಪ ಸ್ವಲ್ಪ ಹಿಂದ್ಗಡೆ ಇರಿ ಸರ್, ಸ್ವಲ್ಪ ಅಷ್ಟೇ ಬೀಳ್ಬಾರ್ದಂತ ಅಷ್ಟೇ. ಈಗ ಸ್ವಲ್ಪ ಎದೆ ಮೇಲೆ ಮಲಿಕೊಳ್ಳಿ ಸರಿ. ಸ್ವಲ್ಪ ಸ್ಲೋ ಆಗಿ, ಕೈ ಸ್ಲೋ ಆಗಿ ಬಿಡ್ಬೇಕು, ತಲೆ ಹುಷಾರು. ಸ್ವಲ್ಪ ಕೈಯಲ್ಲೆಲ್ಲ ಸ್ವಾಧೀನ ಬರಲಿ ಅಂತ ಮಾಡಿ ಮಾಡಿ. ಸ್ವಲ್ಪ ದೇವ್ರ ಹೆಸರು ಮಾಡಿ ಸರ್. ಆಗಲ್ಲ ಅಂತ ಜೀವನ ಪೂರ್ತಿ ಆಗಲ್ಲ, ಆಮೇಲೆ ಮಾಡಿ, ಮಾಡ್ಬೋದು ನೀವು. ಹಾಂ ಶಬಾಷ್. ನೋಡಿದ್ರಾ? ಹಾಂ ಬಿಡಿ, ಬೆನ್ನು ಫ್ರೀ ಆಗಿಬಿಡಿ. ಹಾಂ ವೆರಿ ಗುಡ್. ಸ್ವಲ್ಪ ಬೆನ್ನು ಫ್ರೀ ಆಗಿಬಿಡಿ, ಬಿಡಿ ಫ್ರೀಯಾಗೆ. ಸ್ವಲ್ಪ ಕೈ ಆ ಕಡೆ ಈ ಕಡೆ ಸ್ವಲ್ಪ ಮಡಗಿ. ಹಾಂ ಶಬಾಷ್. ಹಾಂ